ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಭಾಗ್ಯ ಮನೆಗೆ ಬರ್ತಾರೆ. ತನ್ವಿನ ಭಾಗ್ಯ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿದೆ ಅಲ್ವಾ, ಇವತ್ತು ಹಬ್ಬ ಕೊಣೋ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ, ಇದೆಲ್ಲ ನಾಳೆ ಮಾತಾಡೋಣ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ತಾಂಡವ್ ಶ್ರೇಷ್ಠ, ಈಗಾಗಲೇ ನಾನು ಕೆಟ್ಟ ಮೂಡಲ್ಲಿ ಇದ್ದೀನಿ, ನೀ ಸುಮ್ಮನೆ ನನಗೆ ಉರಿಸ್ಬೇಡ, ನನ್ನ ತಾಳ್ಮೆನ ಟೆಸ್ಟ್ ಮಾಡಬೇಡ, ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ತಾಂಡವ್ ತುಂಬ ಕೋಪದಲ್ಲಿ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಇಲ್ಲ ತಾಂಡವ್, ಇಷ್ಟು ಒಳ್ಳೆ ದಿನ ಇದೆಲ್ಲ ಬೇಕಾ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ತಾಂಡವ್, ಬೇಕು ಶ್ರೇಷ್ಠ, ಬೇಕೇ ಬೇಕು, ಇದು ನನ್ನ ಮಕ್ಕಳ ವಿಷಯ ಅಂತ ಬಂದಾಗ ನಾ ಯಾವತ್ತೂ ಸುಮ್ಮನೆ ಬಿಡಲ್ಲ, ಇಡಿಯಟ್ ಥರ ಆಡದೆ ಸುಮ್ಮನೆ ನಿಂತ್ಕೋ ಅಥವಾ ತಾಂಡವ್ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಅಲ್ಲ ತಾಂಡವ್ ಪ್ಲೀಸ್ ನನ್ನ ಮಾತು ಕೇಳು ಅಂತಾಳೆ. ಅದಕ್ಕೆ ತಾಂಡವ್, ನಿನಗೆ ಒಳಗೆ ಬರೋಕ್ಕಾದ್ರೆ ಬಾ, ಇಲ್ವಾ ಇಲ್ಲೇ ಇದ್ದು ಸಾಯಿ ಅಂತ ತುಂಬ ಕೋಪದಲ್ಲಿ ಮನೆ ಒಳಗೆ ಹೋಗ್ತಾನೆ. ಅವಾಗ ಶ್ರೇಷ್ಠ, ಓ ಗಾಡ್, ಏನು ನಡೀತಾ ಇದೆ ಇಲ್ಲಿ, ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ದು ಅದೇ ನಡೀತಾ ಇದೆ, ಹೇಗಾದರೂ ಮಾಡಿ ಇದನ್ನೆಲ್ಲ ತಡಿಬೇಕು, ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾದರೆ ಅಷ್ಟೇ, ಕಾಲು ಕೆಳಗೆ ಹಾಕಿ ತುಳಿತಾನೆ ತಾಂಡವ್ ನನ್ನ ಅಂತ ಅನ್ಕೋತಾಳೆ. ಈ ಕಡೆ ತಾಂಡವ್ ಕೋಪದಲ್ಲಿ ಭಾಗ್ಯ ಅಂತ ಕೂಗ್ತಾ ಒಳಗೆ ಹೋಗ್ತಾನೆ. ಭಾಗ್ಯ ಎಲ್ಲೇ ಇದೆಯಾ, ಎಮ್ಮೆ ಎಲ್ಲೇ ಇದೆಯಾ ಅಂತ ಕೂಗ್ತಾನೆ. ಅದಕ್ಕೆ ಕುಸುಮ, ನೀ ಯಾಕೋ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್, ಇವತ್ತು ಯುಗಾದಿ ಅಲ್ವಾ, ಚೆನ್ನಾಗಿ ಮಂಗಳಾರತಿ ಎತ್ತೋಣ ಅಂತ ಬಂದಿದ್ದೀನಿ, ಎಲ್ಲಿದ್ದಾಳೆ ನಿಮ್ಮ ಸೊಸೆ, ನಿಮ್ಮ ಸೊಸೆ ಅಲ್ಲ ಮುದ್ದಿನ ಮಗಳು ಎಲ್ಲಿದ್ದಾಳೆ, ಬರಲಿ ಇವತ್ತು ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಭಾಗ್ಯ ತನ್ವಿ ಇಬ್ಬರು ಬರ್ತಾರೆ. ಓ ಬನ್ನಿ, ಕೆಲಸ ಎಲ್ಲ ಚೆನ್ನಾಗಾಯ್ತಾ, ಆರಾಮಾಗಿ ಕೂತ್ಕೊಳ್ಳಿ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಧರ್ಮ, ಅವಳು ಬಂದ ಕೂಡಲೇ ಸ್ಟಾರ್ಟ್ ಆಯ್ತಾ ನಿಂದು ಕಿರಿಕಿರಿ ಅಂತ ಕೇಳ್ತಾರೆ. ಅದಕ್ಕೆ ತಾಂಡವ್, ಶುರು ಮಾಡಲೇಬೇಕು ಅಲ್ವಾ ಅಪ್ಪ, ನಿಮ್ಮ ಮುದ್ದಿನ ಮಗಳು ಮಾಡಿರೋ ಸಾಧನೆನ ಹೊಗಳಲೇಬೇಕು, ಅವಳು ಮಾಡಿರೋ ಸಾಧನೆ ಬಗ್ಗೆ ಹೊಗಳೋಕ್ಕೆ ಪದಪುಂಜನೇ ಸಿಗ್ತಿಲ್ಲ, ಅಂಥ ದೊಡ್ಡ ಸಾಧನೆ ಮಾಡಿದ್ದಾಳೆ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಕುಸುಮ, ಅಂಥದ್ದೇನೋ ಆಯಿತು ಈಗ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್, ಏನಾಯ್ತಾ ಅಮ್ಮ, ನಿನ್ನ ಮುದ್ದಿನ ಮಗಳು ಆಮೇಲೆ ನಿನ್ನ ಮೊಮ್ಮಗಳು ಕೇಳು ಹೇಳ್ತಾರೆ, ತನ್ವಿ ಇಡಿಯಟ್, ನಿನ್ನ ನಾಚಿಕೆ ಆಗಲ್ವಾ ಈ ಥರ ಜೀವನ ಮಾಡೋಕ್ಕೆ, ಈ ಥರ ಇಡಿಯಟ್ ಕೆಲಸ ಮಾಡೋದಕ್ಕೆ ಯಾರು ಹೇಳ್ಕೊಟ್ಟಿದ್ದು, ನಾನು ನೋಡು ಯಾರಿಗೋ ಹೇಳ್ಕೊಟ್ಟಿದ್ದು ಅಂತ ಕೇಳ್ತಾ ಇದ್ದೀನಲ್ಲ, ಇನ್ಯಾರು ಹೇಳ್ಕೊಟ್ಟಿರ್ತಾರೆ, ನಿಮ್ಮ ಅಮ್ಮನೇ ಹೇಳ್ಕೊಟ್ಟಿರ್ತಾಳೆ ಎಮ್ಮೆ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮ, ಮುಚ್ಚೋ ಬಾಯಿ, ಮೊದಲು ವಿಷಯ ಏನು ಅಂತ ಬೊಗಳು, ಆಮೇಲೆ ನೋಡೋಣ ಮಿಕ್ಕಿದ್ದೆಲ್ಲ ಏನು ಅಂತ ಹೇಳ್ತಾರೆ. ಅದಕ್ಕೆ ತಾಂಡವ್, ಬೊಗಳ್ತೀನಿ, ನಿಮ್ಮ ಮೊಮ್ಮಗಳು ಇದ್ದಾಳಲ್ಲ ಬಂಗಾರಿ, ನಿಮ್ಮ ಬಂಗಾರಿ ಪೊಲೀಸ್ ಹತ್ರ ಸಿಕ್ಕಾಕೊಂಡಿದ್ಲು ಅಂತ ಹೇಳ್ತಾನೆ. ಆಗ ಎಲ್ರಿಗೂ ಗಾಬರಿ ಆಗುತ್ತೆ, ನಿಮ್ಮ ಮುದ್ದಿನ ಮಗಳು ಹೋಗಿ ಪೊಲೀಸ್ರ ಹತ್ರ ಬಿಡಿಸ್ಕೊಂಡು ಬಂದಿರೋದು ಅಂತ ಹೇಳ್ತಾನೆ. ಅದಕ್ಕೆ ಸುನಂದ, ಭಾಗ್ಯ ಇವನು ಏನು ಹೇಳ್ತಾ ಇರೋದು ನಿಜಾನ ಅಂತ ಕೇಳ್ತಾಳೆ. ಪೂಜಾ ಕೂಡ, ತನ್ವಿ ಅಂಥದ್ದು ಏನೇ ಮಾಡ್ಕೊಂಡೆ ಅಂತ ಕೇಳ್ತಾಳೆ. ಭಾಗ್ಯ, ಹೇಳು, ಯಾಕೆ ಬಾಯಿ ಬರ್ತಿಲ್ವಾ, ನೀನು ಮಾಡಿರೋ ಮಹಾ ಸಾಧನೆನ ಹೇಳು ಎಲ್ಲರಿಗೂ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಸುಂದ್ರಿ, ಅಪ್ಪ ಮಗರಾಯ, ಅದು ಏನು ಹೇಳಬೇಕು ಅಂತ ಇದೆಯಾ, ನೀ ಸೀದಾ ಹೇಳು, ಕೊಂಕಣ ಸುತ್ತಿ ಯಾಕೆ ಮೈಲಾರಕ್ಕೆ ಬರ್ತಿದ್ಯಾ, ಅದು ಏನು ನೆಟ್ಟಿಗೆ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಸರಿ ನೆಟ್ಟಿಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ತನ್ವಿ, ಆಮೇಲೆ ಅವಳ ಫ್ರೆಂಡ್ಸ್ ಎಲ್ಲರೂ ಸೇರಿ ರೆಸಾರ್ಟಿಗೆ ಹೋದ್ರು. ಆ ರೆಸಾರ್ಟ್ನಲ್ಲಿ ಮೈನರ್ಸಿಗೆ ಅಲೋವ್ ಇಲ್ಲ, ಅಂದರೆ 18 ವರ್ಷಕ್ಕಿಂತ ಕೆಳಗೆ ಇರೋ ಮಕ್ಕಳಿಗೆ ಅಲೋವ್ ಇಲ್ಲ. ಇಲ್ಲಿ ಇರೋ ಮ್ಯಾನೇಜರು ಎಲ್ರಿಗೂ ಮೋಸ ಮಾಡಿದ್ದಾನೆ, ಪೇರೆಂಟ್ಸ್ ಕನ್ಸಲ್ ಲೆಟರ್ ಸಹಿ ಹಾಕ್ಸ್ಕೊಂಡು ತೊಗೊಂಡು ಬಂದರೆ ಅಲೌಡ್ ಮಾಡ್ತೀನಿ ಅಂತ ಹೇಳ್ದ. ಅದಕ್ಕೆ ಇವರೆಲ್ಲರೂ ಅದೇ ನಂಬ್ಕೊಂಡು ಫಾರ್ಮ್ಗೆ ಸೈನ್ ಹಾಕಿಸ್ಕೊಂಡು ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಪೂಜಾ, ಮತ್ತೆ ಸೈನ್ ಹಾಕಿದ್ದು ಯಾರು ಬಾವ, ಈ ಮನೆಯಲ್ಲಿ ಯಾರೂ ಸೈನೇ ಹಾಕಿಲ್ಲ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್, ಯಾರು ಸೈನಾ ಯಾರು ಹಾಕಿಲ್ವಾ, ಇನ್ಯಾರು ನಿಮ್ಮ ಅಕ್ಕ ಭಾಗ್ಯನೇ ಅಂತ ಹೇಳ್ತಾನೆ. ಅದಕ್ಕೆ ಕುಸುಮ, ಏನು ಭಾಗ್ಯನ, ಸಾಧ್ಯನೇ ಇಲ್ಲ, ಭಾಗ್ಯ ಸೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ತಾಂಡವ್, ಏನಮ್ಮ ಹೀಗೆ ಹೇಳ್ತಾ ಇದೆಯಾ, ಇಲ್ಲಾಂದರೆ ತನ್ವಿ ರೆಸಾರ್ಟಿಗೆ ಹೋಗೋಕೆ ಹೇಗೆ ಸಾಧ್ಯ, ಭಾಗ್ಯ ಯಾಕೆ ಸುಮ್ಮನೆ ನಿಂತಿದೆಯಾ, ಮಾತಾಡು, ನಿಮ್ಮೆಲ್ಲರ ಮುಂದೆ ನಾಟಕ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ಆ ಫಾರ್ಮ್ಗೆ ಸಹಿ ಹಾಕಿದ್ದಾಳೆ, ಎಲ್ಲರ ಮುಂದೆ ನಾವು ಒಳ್ಳೆಯವಳು ಅಂತ ನಾಟಕ ಮಾಡ್ತಿದ್ದಾಳೆ ಈ ಇಡಿಯಟ್ ಎಮ್ಮೆ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಭಾಗ್ಯ, ಅಲ್ಲ ನಿಮ್ಗೇನಾದರೂ ತಲೆ ಕೆಟ್ಟಿದೆ ತಾಂಡವ್ ಅವರೇ, ನಾ ಯಾಕೆ ಸಹಿ ಮಾಡಲಿ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್, ನೀನು ಸಹಿ ಮಾಡಿದೆ, ಅವಳು ಹೇಗೆ ಹೋಗ್ತಾಳೆ, ನಾನಂತೂ ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸಿದ್ದೆ, ನಾನು ಸಹಿ ಮಾಡಿಲ್ಲ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಭಾಗ್ಯ, ತನ್ವಿ ನಾನು ಸೈನ್ ಹಾಕಿಲ್ಲ, ಇವರು ಸೈನ್ ಹಾಕಿಲ್ಲ ಅಂದಮೇಲೆ ಇನ್ಯಾರು ಸೈನ್ ಹಾಕಿದ್ರು ಹೇಳು ತನ್ವಿ, ನಿನ್ನನ್ನೇ ಕೇಳ್ತಾ ಇರೋದು ಅಂತ ಭಾಗ್ಯ ಕೇಳ್ತಾಳೆ. ಅದಕ್ಕೆ ತಾಂಡವ್, ಇದೇನಿದು ಹೊಸ ನಾಟಕ, ಅಮ್ಮ ಮಗಳು ಇಬ್ಬರು ನಟ ಭಯಂಕರರು, ಈ ಆ್ಯಕ್ಟಿಂಗ್ ಆಟೋಲಿ ಬರ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರಾ ಅಂತ ತಾಂಡವ್ ಕೇಳ್ತಾನೆ. ಅದಕ್ಕೆ ಭಾಗ್ಯ, ರೀ ಸುಮ್ಮನೆ ಏನೇನೋ ಮಾತಾಡಬೇಡಿ, ನಾವು ಯಾವ ಆ್ಯಕ್ಟಿಂಗ್ ಪ್ರಾಕ್ಟೀಸು ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ತನ್ವಿ ನಿನ್ನೆ ಕೇಳ್ತಾ ಇರೋದು ಅಲ್ವಾ, ಬಾಯಿ ಬಿಟ್ಟು ಹೇಳು, ನಿಮ್ಮ ಅಪ್ಪ ಇಲ್ಲಿ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾನೆ, ಯಾರು ಮಾಡಿದ್ರು ಅಂತ ಮರ್ಯಾದೆಯಿಂದ ಹೇಳು, ಇಲ್ಲಾಂದರೆ ನಾಲ್ಕು ಬಿಡ್ತೀನಿ ನಿನಗೆ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ನೋಡು ತನ್ವಿ, ಈಗಾಗಲೇ ಸುಳ್ಳು ಹೇಳಿ ಹೋಗಿದ್ಯಾ, ಇನ್ನೂ ಎಲ್ಲರೂ ತಾಳ್ಮೆ ಪರೀಕ್ಷೆ ಮಾಡಬೇಡ, ಯಾರು ಹೇಳು ಹಾಕಿದ್ದು, ನಿನ್ನನ್ನೇ ಕೇಳ್ತಿರೋದು, ಸೈನ್ ಯಾರು ಹಾಕಿದ್ದು ಅಂತ ಜೋರಾಗಿ ಕಿರಿಸ್ತಾಳೆ. ಅದಕ್ಕೆ ತನ್ವಿ ಬೈದಲ್ಲಿ ಶ್ರೇಷ್ಠ ಆಂಟಿ ಹಾಕಿದ್ದು ಅಂತ ಹೇಳ್ತಾಳೆ. ಆಗ ಎಲ್ಲರಿಗೂ ಶ್ರೇಷ್ಠ ಮೇಲೆ ಕೋಪ ಬರುತ್ತೆ. ತಾಂಡವ್ ಅವರೇ, ಈಗ ಗೊತ್ತಾಯ್ತಾ ಸೈನ್ ಯಾರು ಮಾಡಿದ್ದು ಅಂತ, ಇಷ್ಟೊತ್ತು ಎಲ್ಲ ಚೆನ್ನಾಗಿ ನನ್ನ ಮೇಲೆ ಗೂಬೆ ಕೂರಿಸಿದ್ರಿ ಅಲ್ಲ, ಈಗ ಅರ್ಥ ಆಯ್ತಾ ಈ ಶ್ರೇಷ್ಠ ಎಷ್ಟು ಧೈರ್ಯ ನಿನಗೆ, ನನ್ನ ಮಗಳ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋಕ್ಕೆ ಯಾರು ನೀನು ಅಂತ ಭಾಗ್ಯ ಕೇಳ್ತಾಳೆ.
ಅದಕ್ಕೆ ಶ್ರೇಷ್ಠ ಇದು ಎಲ್ಲ ನಿನಗೂ ತಾಂಡವ್ಗೆ ಎಲ್ಲ ಅರ್ಥ ಆಗುತ್ತೆ. ತನ್ವಿ ಬಂದಳು, ನಾನು ಸಿಗ್ನೇಚರ್ ಮಾಡಿ ಕಳಿಸ್ದೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಭಾಗ್ಯ ನನ್ನ ಮಗಳ ಜೀವನದಲ್ಲಿ ಏನು ಬೇಕು ಏನು ಬೇಡ ಅಂತ ನಿರ್ಧಾರ ನಾನು ಮಾಡ್ತೀನಿ, ನೀ ಅಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಶ್ರೇಷ್ಠ ನೀವಿಬ್ಬರು ಡಿಸಿಷನ್ ತೊಗೊಳ್ಳದೆ ಫೇಲ್ ಆಗಿದ್ದಕ್ಕೆ ಅಲ್ವಾ ಅವಳು ನನ್ನ ಹತ್ರ ಬಂದಿರೋದು ಇಡಿಯಟ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯಗೆ ಕೋಪ ಬಂದು ಶ್ರೇಷ್ಠಗೆ ಹೊಡೋಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ತಾಂಡವ್ ಶ್ರೇಷ್ಠ ಕಪಾಳಕ್ಕೆ ಹೊಡಿತಾನೆ. ನಿನಗೆ ನಿನ್ನ ಲೈಫಲ್ಲಿ ಡಿಸಿಷನ್ ತೊಗೊಳೋದಕ್ಕೆ ಬರಲ್ಲ, ನನ್ನ ಮಗಳ ಲೈಫಲ್ಲಿ ಡಿಸಿಷನ್ ತೊಗೋತೀಯಾ ಅಂತ ಬೈತಾನೆ. ಅದಕ್ಕೆ ಶ್ರೇಷ್ಠ ತಾಂಡವ್ ನೀ ಸುಮ್ಮನೆ ಏನೇನೋ ಮಾತಾಡ್ತಿದ್ಯಾ, ಜಸ್ಟ್ ಮೈಂಡ್ ಯುವರ್ ವರ್ಡ್ಸ್ ಅಂತ ತಾಂಡವ್ ಇಲ್ಲಿ ಎಲ್ಲರೂ ನೋಡ್ತಿದ್ದಾರೆ, ಚೆನ್ನಾಗಿರಲ್ಲ, ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಮತ್ತೆ ಶ್ರೇಷ್ಠ ಕಪಾಳಕ್ಕೆ ಹೊಡಿತಾನೆ. ಮಾಡೋದೆಲ್ಲ ಮಾಡಿ ಇವಾಗ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ನಾಟಕ ಬೇರೆ ನಿಂದು ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ತಾಂಡವ್ ನಿಂದು ಅತಿ ಆಯಿತು ಅಂತ ಕಿರಿಸ್ತಾಳೆ. ಅದಕ್ಕೆ ತಾಂಡವ್ ಕಿರಿಚಬೇಡ, ಕಿರಿಚಿದ್ರೆ ಇನ್ನೂ ನಾಲ್ಕು ಬಿಡ್ತೀನಿ ನೋಡು. ತನ್ವಿ ನನ್ನ ಮಗಳು, ನನ್ನ ಮಕ್ಕಳ ವಿಷಯದಲ್ಲಿ ನಮ್ಮ ಅಪ್ಪ ಅಮ್ಮ ವಿಷಯದಲ್ಲಿ ಮೂಗು ತೂರಿಸ್ಬೇಡ ಅಂತ 1000 ಸಲ ಬಡ್ಕೊಂಡಿದ್ದೀನಿ. ಇನ್ಮೇಲಾದರೂ ನಿನ್ನ ಲಿಮಿಟಲ್ಲಿ ಇದ್ದರೆ ಒಳ್ಳೆಯದು ಅಂತ ಹೇಳಿ ಹೋಗ್ತಾನೆ. ಶ್ರೇಷ್ಠನು ಅವನ ಹಿಂದೆ ಹೋಗ್ತಾಳೆ. ಈ ಕಡೆ ಎಲ್ಲರೂ ಕೂತ್ಕೊಂಡಿರ್ತಾರೆ. ಕುಸುಮ ತನ್ವಿಗೆ ಕೇಳ್ತಾಳೆ, ಈಗ ಸಮಾಧಾನ ಆಯಿತಾ? ನಿಮ್ಮ ಅಮ್ಮನಿಗೆ ನನಗೆ ಎಲ್ರಿಗೂ ಅವಮಾನ ಆಯ್ತಲ್ಲ, ಈಗ ಸಮಾಧಾನ ಆಗಿರಬೇಕು. ಸುಳ್ಳು ಹೇಳುವಷ್ಟು ಧೈರ್ಯ ಬಂತ ನಿನಗೆ ಅಂತ ಕುಸುಮ ಕೇಳ್ತಾಳೆ. ಅದಕ್ಕೆ ಸುನಂದ, ಯಾಕೆ ಕರ್ಕೊಂಡು ಬಂದೆ ಇವಳನ್ನು, ಅಲ್ಲೇ ಬಿಟ್ಟು ಬರಬೇಕಾಗಿತ್ತು, ಮಾಡೋದು 1-2 ಯಾವಾಗ ನೋಡಿದ್ರು ಮರ್ಯಾದೆ ತೆಗೋ ಕೆಲಸನೇ ಮಾಡೋದು ಅಂತ ಸುನಂದ ಹೇಳ್ತಾಳೆ. ಅದಕ್ಕೆ ತನ್ವಿ, ಎಲ್ರಿಗೂ ಸಾರಿ, ನಾನು ತಪ್ಪು ಮಾಡಿದ್ದೀನಿ, ನಾನು ಸುಳ್ಳು ಹೇಳಬಾರ್ದಿತ್ತು, ಆದರೆ ಹೇಳಿದ್ದೀನಿ, ಇನ್ನು ಮುಂದೆ ಈ ಥರ ಎಲ್ಲ ಮಾಡಲ್ಲ, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ತನ್ವಿ ಕೇಳ್ಕೊಳ್ತಾಳೆ. ಅದಕ್ಕೆ ಧರ್ಮ, ನೋಡು ಬಂಗಾರಿ, ಆಗಿದ್ದೇನೋ ಆಗೋಯ್ತು, ನೀ ಮಾಡಿದ್ದು ತಪ್ಪೇ, ಆದರೆ ಪಶ್ಚಾತ್ತಾಪ ಆಗಿದೆ, ಇನ್ನು ಮುಂದೆ ಹೀಗೆ ಮಾಡಬಾರ್ದು, ಸರಿನಾ ಅಂತ ಹೇಳ್ತಾರೆ. ತನ್ವಿ ಎದ್ದು ಭಾಗ್ಯ ಹತ್ತಿರ ಬಂದು ಭಾಗ್ಯನ ಕೈ ಹಿಡ್ಕೊಂಡು, ಅಮ್ಮ ಇನ್ನೂ ನನ್ನ ಮೇಲೆ ಕೋಪನ ಹೋಗಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ನೋಡು ತನ್ವಿ, ನನಗೆ ಕೋಪ ಬಂದಿದೆ, ಕೋಪ ಬರ್ಸಿರೋದು ನೀನೇ, ಇನ್ನೂ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ, ಸುಮ್ಮನೆ ಇರಿಟೇಟ್ ಮಾಡಬೇಡ, ಹೋಗು ಇಲ್ಲಿಂದ ಅಂತ ಜೋರಾಗಿ ಹೇಳ್ತಾಳೆ. ಅದಕ್ಕೆ ತನ್ವಿ ಅಲ್ಲಿಂದ ಹೋಗ್ತಾಳೆ. ಲ್ಯಾಂಡ್ಲೈನ್ಗೆ ಕಾಲ್ ಬರುತ್ತೆ. ಕುಸುಮ, ಇರು ಯಾರು ಅಂತ ನಾನು ನೋಡ್ತೀನಿ ಅಂತ ಕಾಲ್ ರಿಸೀವ್ ಮಾಡ್ತಾಳೆ. ಹಲೋ, ಯಾರಿದ್ದು ಅಂತ ಕೇಳ್ತಾಳೆ. ಆ ಕಡೆಯಿಂದ, ಏನು ರೀ ಯಾರು ಅಂತ ಕೇಳ್ತೀರಾ, ಆಗಲೇ ಆರ್ಡ್ರ್ ಕೊಟ್ಟಿದ್ದೀನಿ, ಅವಾಗಿಂದ ಒಂದು ಫೋನ್ ಇಲ್ಲ ಏನಿಲ್ಲ, ನೋಡಿ ನಿಮ್ಮ ಕೈಲೇ ಆಗುತ್ತಾ ಆಗಲ್ವಾ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಕುಸುಮಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ನಿಂತಿರ್ತಾರೆ. ಅಲ್ಲಿಗೆ ಭಾಗ್ಯ ಬಂದು, ಆರ್ಡ್ರ್ ಕೊಟ್ಟಿರೋರಾ ಕೊಡಿ, ನಾನು ಮಾತಾಡ್ತೀನಿ ಅಂತ. ಸರ್, ನೀವು ಹೇಳಿರೋ ಟೈಮಿಗೆ ಅಡುಗೆ ರೆಡಿ ಆಗ್ತಾಯಿದೆ, ನೀವು ಹೇಳಿದ ಟೈಮ್ಗೆ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಅಡುಗೆ ಫೋನ್ ಕಟ್ ಮಾಡಿ ಆಮೇಲೆ ಅಡುಗೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಸುನಂದ, ನಿಂತ್ಕೊಳ್ಳೆ ಭಾಗ್ಯ, ಮನೆಯಲ್ಲಿ ಇಷ್ಟೆಲ್ಲ ಆಗಿದೆ, ಮತ್ತೆ ಅಡುಗೆ ಮಾಡೋಕ್ಕೆ ಒಪ್ಕೊಂಡಿದೆಯಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಹೌದಮ್ಮ, ನಾನು ಮಾಡ್ತೀನಿ ಅಂತ ಹೇಳಿದೆ, ಆ ಕೆಲಸದಿಂದ ನನ್ನ ಮನೆಯವರು ಚೆನ್ನಾಗಿರ್ತಾರಲ್ವ, ಅದೇ ಆ ಕೆಲಸನ ನಾನು ಮಾಡೇ ಮಾಡ್ತೀನಿ. ಅದು ಅಲ್ಲದೆ ಇವತ್ತು ನನಗೆ ಅಡುಗೆ ಆರ್ಡ್ರ್ ಕೊಟ್ಟವರು ನಾನೇನು ಚೆನ್ನಾಗಿ ಮಾಡಿಕೊಟ್ರೆ ಮುಂದಕ್ಕೆ ಇನ್ನಷ್ಟು ಆರ್ಡ್ರ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ, ಅಂದಮೇಲೆ ಮಾಡೇ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ. ಪೂಜಾ, ಸುಂದ್ರಿ ನಡೀರಮ್ಮ, ನಾವು ಅವಳಿಗೆ ಸಹಾಯ ಮಾಡೋಣ ಅಂತ ಕುಸುಮ ಹೇಳ್ತಾಳೆ. ಈ ಕಡೆ ಶ್ರೇಷ್ಠ ಕೋಪದಲ್ಲಿ ಹೋಗ್ತಿರ್ತಾಳೆ. ಆಗ ತಾಂಡವ, 1 ನಿಮಿಷ ನಿಲ್ಲು, ನಿನಗೆ ಯಾರೇ ಹೇಳಿದ್ದು ತನ್ವಿ ವಿಷಯದಲ್ಲಿ ಇನ್ವಾಲ್ವ್ ಆಗು ಅಂತ, ನಾನು ನಿನಗೆ 1000 ಸಲ ಹೇಳಿದ್ದೀನಿ ಅಲ್ವಾ, ಅಪ್ಪ ಅಮ್ಮನ ಮತ್ತು ಮಕ್ಕಳ ವಿಷಯದಲ್ಲಿ ಇನ್ವಾಲ್ವ್ ಆಗಬೇಡ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ನನಗೇನು ಗೊತ್ತು ತಾಂಡವ್, ಅವಳು ಹೋಗೋ ಜಾಗದಲ್ಲಿ ಮೈನರಿಗೆ ಅಲೌಡ್ ಇಲ್ಲ ಅಂತ ಇನ್ಫ್ಯಾಕ್ಟ್ ಅವಳು ಹೇಳಿಲ್ಲ ಕೂಡ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ತಾಂಡವ್, ಫಸ್ಟ್ ಆಫ್ ಆಲ್ ನಿನಗೆ ಅವಳ ಲೆಟರ್ಗೆ ಸೈನು ಹಾಕು ಅಂತ ಯಾವನು ಹೇಳಿದ್ದು, ಪರ್ಮಿಷನ್ ಇತ್ತೋ ಇಲ್ವೋ, ಯಾರು ಸೈನು ಹಾಕಿರಲಿಲ್ಲ ಅಂದರೆ ಏನರ್ಥ, ನಮ್ಗೆ ಯಾರಿಗೂ ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಅಂತ ತಾನೇ, ಅದಕ್ಕೆ ಮೇಲೆ ನೀ ಯಾಕೆ ಸೈನ್ ಹಾಕೋಕ್ಕೆ ಹೋದೆ ಅಂತ ತಾಂಡವ್ ಕೇಳ್ತಾನೆ. ಅಲ್ಲಿರೋ ಸುತ್ತಮುತ್ತ ಜನ ಎಲ್ಲ ನೋಡ್ತಾ ಇರ್ತಾರೆ. ತಾಂಡವ್, ಪ್ಲೀಸ್, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಇದನ್ನೆಲ್ಲ ಮನೆಗೆ ಹೋಗಿ ಮಾತಾಡ್ಬೋದು ಅಲ್ವಾ, ಅಲ್ಲಿ ಅಷ್ಟು ಅವಮಾನ ಮಾಡಿ ಇಲ್ಲಿ ಬಂದು ಅವಮಾನ ಮಾಡ್ತಿದ್ದೀಯ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್, ಶ್ರೇಷ್ಠ, ಮ್ಯಾನರ್ಸ್ ಬಗ್ಗೆ ನನಗೆ ಹೇಳಕ್ಕೆ ಬರಬೇಡ, ನೀನು ಏನು 4-5 ಜನರ ಮುಂದೆ ನಿನಗೆ ಬೈದರೆ ಅವಮಾನ ಆಗಿಬಿಡುತ್ತಾ ಅಂತ, ನನ್ನ ಮಗಳು ಅದೆಲ್ಲೋ ಹೋಗಿ ಪೊಲೀಸ್ ಹತ್ರ ಸಿಕ್ಕಾಕ್ಕೊಂಡಿದ್ದಾಳೆ ಅಂದಾಗ ನನಗೆ ಎಷ್ಟು ಅವಮಾನ ಆಗಿರಬೇಡ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ತಾಂಡವ್, ಇದು ಅವಳು ಎಂಜಾಯ್ ಮಾಡೋ ಏಜ್ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಜಸ್ಟ್ ಸ್ಟಾಪ್ ಇಟ್, ನನ್ನ ಮಗಳು ಯಾವ ಏಜಿನಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾ ಹೇಳ್ತೀನಿ, ನೀನು ನನಗೆ ಹೇಳೋ ಅವಶ್ಯಕತೆ ಇಲ್ಲ, ಅವಳು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು, ಯಾವ ಏಜ್ನಲ್ಲಿ ಎಂಜಾಯ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನಾನು ನೋಡ್ಕೋತೀನಿ, ನಿನ್ನ ಲಿಮಿಟ್ನಲ್ಲಿ ನೀನಿರು, ನಿನ್ನ ನಂಬಿದ್ದಕ್ಕೆ ಚೆನ್ನಾಗಿ ಮೋಸ ಮಾಡಿದೆ ಅಂತ ಹೇಳಿ ಹೋಗ್ತಾನೆ. ಇನ್ನೊಬ್ಬರ ಜೀವನ ಕಿತ್ಕೊಂಡು ನಾನು ಹಾಯಾಗಿ ಬದುಕಿ ಬಿಡೋಣ ಅಂದ್ಕೊಂಡೆ ಅಲ್ಲ, ನೋಡು ಈಗ ನಿನ್ನ ಬದುಕು ಯಾವ ಮಟ್ಟಕ್ಕೆ ನಿಂತಿದೆ ಅಂತ. ಅಲ್ಲೇ ನಿಂತಿದ್ದ ಅದನ್ನೆಲ್ಲ ನೋಡ್ತಿದ್ದ ಶೌರ್ಯ ಹೇಳ್ತಾನೆ.
ಈ ಕಡೆ ಭಾಗ್ಯ ಗಡಿಬಿಡಿಯಲ್ಲಿ ಅಡುಗೆ ಡಬ್ಬಿ ಪ್ಯಾಕ್ ಮಾಡ್ತಿರ್ತಾಳೆ. ಅಲ್ಲಿಗೆ ಸುನಂದ ಬಂದು ಭಾಗ್ಯ ಯಾಕೆ ಇಷ್ಟು ಗಡಿಬಿಡಿ ಮಾಡ್ತಿದ್ದೆ, ಇದ್ರ ಬದಲು ಆಗಲ್ಲ ಅಂತ ಹೇಳಿದರೆ ಆಗ್ತಿತ್ತು ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಅಮ್ಮ ನಾವು ಇವಾಗ ತಾನೇ ಅಡುಗೆ ವ್ಯಾಪಾರ ಶುರು ಮಾಡಿದ್ದೀವಿ, ಕೊಟ್ಟ ಮಾತಿಗೆ ನಡ್ಕೊಂಡಿಲ್ಲ ಅಂದರೆ ಹೇಗೆ, ಆಮೇಲೆ ಅವರು ಮಾತಾಡಲ್ವಾ, ಕೈತೂತು ಊಟದ ಸರ್ವಿಸ್ ಅವರು ಕೊಟ್ಟ ಮಾತಿಗೆ ತಕ್ಕ ಹಾಗೆ ನಡ್ಕೊಳ್ಳಿಲ್ಲ ಅಂತ, ಹಾಗಾಗಬಾರ್ದಮ್ಮ, ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅಲ್ಲಿಗೆ ಕುಸುಮ ಬಂದು ಭಾಗ್ಯ ಇನ್ನೂ ಆಗಿಲ್ವಾ, ಅವರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಬೇಗ ಹೊರಡಮ್ಮ ಅಂತ ಹೇಳ್ತಾಳೆ. ಆಯಿತು ಅತ್ತೆ ಈಗ ಹೊರಟೆ ಅಂತ ಹೋಗ್ತಾಳೆ. ಮಗಳೇ ನಮ್ಮ ಕಾರಲ್ಲಿ ಹೋಗೋಣ, ಬೇಗ ಹೋಗ್ಬೋದು, ಆಟೋ ಇನ್ನೂ ಲೇಟ್ ಆಗುತ್ತೆ ಅಂತ ಧರ್ಮ ಹೇಳ್ತಾರೆ. ಸರಿ ಮಾವ ಅಂತ ಕಾರಲ್ಲಿ ಕೂತ್ಕೋತಿರ್ತಾರೆ. ಅಲ್ಲಿಗೆ ಪೂಜಾ ಬಂದು ಅಕ್ಕ ಅಲ್ಲಿಗೆ ಕಾರ್ ಹೋಗೋದು ಕಷ್ಟ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ, ಆ ಏರಿಯಾದಲ್ಲಿ ತುಂಬ ಟ್ರಾಫಿಕ್ ತೋರಿಸ್ತಾ ಇದೆ, ಮೋಸ್ಟ್ಲಿ ಮೆರವಣಿಗೆ ಏನಾದರೂ ಇರಬೇಕು, ಇವತ್ತು ಹಬ್ಬ ಅಲ್ವಾ ಅಂತ ಅದಕ್ಕೆ ಸುಂದ್ರಿ, ಅಯ್ಯೋ ಪೂಜಾದೇವಿ ಹೀಗಂದರೆ ಹೇಗೆ, ಭಾಗ್ಯ ಕಾರಲ್ಲಿ ಅಲ್ಲದೆ ಇನ್ನೂ ಹೇಗೆ ಹೋಗ್ತಾಳೆ, ನೋಡು ಭಾಗ್ಯ ಏನೂ ಆಗಲ್ಲ, ಹೋಗ್ಬಾ ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಪೂಜಾ, ಸುಂದ್ರಿ ನೀ ಸುಮ್ಮನೆ ಏರಿಯಾ ಆಲ್ರೆಡಿ ಲೇಟ್ ಆಗಿದೆ, ಆ ಟ್ರಾಫಿಕ್ನಲ್ಲಿ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಕ್ಕ, ಬೇಡ ಅಕ್ಕ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ಭಾಗ್ಯ ಈಗ ಏನು ಮಾಡೋದು, ಆಟೋದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರು ಅದನ್ನೂ ಕಷ್ಟ ಅಲ್ವಾ, ಏನು ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ ಏನು ಮಾಡೋದು ಅಂತ ಯೋಚನೆ ಮಾಡುವಷ್ಟರಲ್ಲಿ ಸೈಕಲ್ ಕಾಣುತ್ತೆ. ಅಕ್ಕ ಏನಕ್ಕ ಮಾಡೋದು ಈಗ ಅಂತ ಪೂಜಾನು ಕೇಳ್ತಾಳೆ. ಅದಕ್ಕೆ ಭಾಗ್ಯ, ದೇವರು ಕಷ್ಟ ಕೊಟ್ಟಾಗ ಅದ್ರ ಜೊತೆ ಪರಿಹಾರನೂ ಕೊಟ್ಟಿರ್ತಾನೆ, ಪೂಜಾ ಸ್ವಲ್ಪ ಕಣ್ಬಿಟ್ಟು ನೋಡಿದರೆ ಪರಿಹಾರ ನಮ್ಮ ಕಣ್ಣು ಮುಂದೆನೇ ಇರುತ್ತೆ ಅಂತ ಒಳಗಡೆ ಹೋಗ್ತಾಳೆ. ಈ ಕಡೆ ಶ್ರೇಷ್ಠ ಶೌರ್ಯ ಜಸ್ಟ್ ಮೈಂಡ್ ಯುವರ್ ವರ್ಡ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ಶೌರ್ಯ, ಚಿಲ್, ರಿಯಾಲಿಟಿ ಹೇಳೋದಕ್ಕೆ ಸಿಟ್ಟು ಬಂತ ಅಲ್ಲ, ಅವತ್ತು ದೇವಸ್ಥಾನದಲ್ಲಿ ತಾಂಡವ್ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋಕ್ಕೂ ಮುಂಚೆ ಏನು ಹೇಳಿದೆ ಒಂದ್ಸಲ ಯೋಚನೆ ಮಾಡು, ಇಲ್ಲ ಬದುಕೋದು ಈಸಿ ಅಲ್ಲ ಭಾಗ್ಯ ಅಂತ, ಹೆಣ್ಣು ಮಗಳ ಸಂಸಾರನ ಹಾಳು ಮಾಡಿ ಖುಷಿಯಾಗಿ ಬದುಕೋಕೆ ಆಗಲ್ಲ ಅಂತ ಹೇಳಿದ್ದೆ, ಅದೇ ಈಗ ನಡೀತಾ ಇರೋದು ಅಂತ ಶೌರ್ಯ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಸಾಕು ನಿಲ್ಲಿಸೋ, ಏನೋ ಒಂದಿನ ತಾಂಡವ್ ನನ್ನ ಬೈದ ಅಂತ ಪ್ರತಿದಿನವೂ ಇದೇ ಕತೆ ಅಂತ ಆಗುತ್ತಾ ಅಂತ ಶ್ರೇಷ್ಠ ಕೇಳ್ತಾಳೆ. ಅದಕ್ಕೆ ಶೌರ್ಯ, ಶ್ರೇಷ್ಠ ನಿನ್ನ ಮನಸ್ಸಾಕ್ಷಿಯಾಗಿ ಹೇಳು, ಮದುವೆ ಆದಮೇಲೆ ನೀನು ನಿಜವಾಗ್ಲೂ ಖುಷಿಯಾಗಿದೆಯಾ ಅಂತ, ಓಕೆ ಮದುವೆನೂ ಬೇಡ, ಇದರಲ್ಲಿ ನೀನು ಒಂದೇ ಒಂದಿನ ಆದರೂ ಖುಷಿಯಾಗಿದೆಯಾ ಹೇಳು, ಏನು ಮಾಡೋಕ್ಕೆ ಹೋದ್ರೂ ರಿಸ್ಟ್ರಿಕ್ಷನ್, ಇದೆಲ್ಲ ಯಾಕೆ ಆಗ್ತಿದೆ ಹೇಳು, ನೀನು ಇನ್ನೊಬ್ಬರ ಜೀವನ ಹಾಳಲ್ಲ, ಅವರಿಗೆ ಕೆಟ್ಟದ್ದು ಬಯಸಿದ್ದೆ ಅಲ್ಲ, ಅದಕ್ಕೆ ಇದು ನಡೀತಾ ಇರೋದು ಅಲ್ಲ, ಶ್ರೇಷ್ಠ ನೀನು ಕಾಲೇಜ್ನಲ್ಲಿ ಹೇಗಿದ್ದೆ ಒಂದ್ಸಲ ನೆನಪು ಮಾಡ್ಕೋ ಅಂತ ಶೌರ್ಯ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ನಾನು ಕಾಲೇಜ್ನಲ್ಲಿ ಹೇಗಿದ್ನೋ ಹಾಗೇ ಇದ್ದೀನಿ, ಇನ್ಫ್ಯಾಕ್ಟ್ ಅದಕ್ಕಿಂತ ಬೆಟರ್ ಆಗಿದ್ದೀನಿ, ಸುಮ್ಮನೆ ನೀನು ಏನೇನೋ ಹೇಳಿ ನನ್ನ ಇರಿಟೇಟ್ ಮಾಡಬೇಡ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಶೌರ್ಯ, ಇನ್ಫ್ಯಾಕ್ಟ್ ಕಾಲೇಜ್ನಲ್ಲಿ ಇರೋಕ್ಕಿಂತ ಈಗ ತುಂಬ ಬೆಟರ್ ಆಗಿದೆಯಾ, ಅದನ್ನು ನಂಬಬೇಕು, ಮೊದಲು ನಿನ್ನನ್ನು ನೀನು ನೋಡ್ಕೋ, ಲೈಫ್ ಎಂಥ ಕೆಟ್ಟ ಸ್ಟೇಜಿಗೆ ಬಂದು ನಿಂತಿದೆ ಅಂತ ನೋಡ್ಕೋ, ಈ ಕಡೆ ಅಪ್ಪ ಅಮ್ಮ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ, ಫೋನ್ ಮಾಡಿ ನಿನ್ನ ಬಗ್ಗೆ ಮಾತಾಡಿದರೆ ಸಾಕು, ಅವಳ ಬಗ್ಗೆ ಬಿಟ್ಟು ಬೇರೆ ಏನಾದರೂ ಮಾತಾಡು ಅಂತ ಹೇಳ್ತಾರೆ ಅಂತ ಶೌರ್ಯ ಹೇಳ್ತಾರೆ. ಅದಕ್ಕೆ ಶ್ರೇಷ್ಠ, ಏನು ನಮ್ಮ ಅಪ್ಪ ಅಮ್ಮನಿಗೆ ನೀನು ಕಾಲ್ ಮಾಡಿದ್ದೆ, ಹೌ ಡೇರ್ ಯು ಅಂತ ಕೇಳ್ತಾಳೆ. ಅದಕ್ಕೆ ಶೌರ್ಯ, ಯಾಕೆ ಮಾಡಬಾರ್ದು, ಅಫ್ಕೋರ್ಸ್ ನಾನು ಕಾಲ್ ಮಾಡ್ತೀನಿ, ನನಗೆ ಅವರು ಇಂಪಾರ್ಟೆಂಟ್, ಕಾಲೇಜ್ ಡೇಸಿಂದ ನಾನು ಅವರಿಗೆ ಮಗನ ಥರನೇ, ಹಾಗಾಗಿ ಕಾಲ್ ಮಾಡಿದೆ, ಮಗಳಾಗಿ ನೀನು ಅಪ್ಪ ಅಮ್ಮ ಹೇಗಿದ್ದಾರೆ ಅಂತಲೂ ಕೇಳಿಲ್ಲ, ಅವರು ಆರೋಗ್ಯನೂ ವಿಚಾರಿಸಿಲ್ಲ, ಅದಕ್ಕೆ ಮಗನ ಸ್ಥಾನದಲ್ಲಿ ನಿಂತು ಅದನ್ನೆಲ್ಲ ಮಾಡ್ತಾಯಿದ್ದೀನಿ, ಅದಕ್ಕೆ ಆ ಭಗವಂತ ಎಷ್ಟೋ ಚೆನ್ನಾಗಿಟ್ಟಿದ್ದಾನೆ ನನ್ನನ್ನು, ನಿನ್ನ ಥರ ಕಡೆ ಸುಖನೂ ಇಲ್ಲ, ಈ ಕಡೆ ಮರ್ಯಾದೆನೂ ಇಲ್ಲ ಅಂತ ಬದುಕ್ತಾ ಇಲ್ಲ ನಾನು, ನೋಡು ಶ್ರೇಷ್ಠ ನಾ ಹೇಳೋದನ್ನು ಸ್ವಲ್ಪ ಕೇಳು, ಇಂಥ ಬಾಳು ಬದುಕೋದಕ್ಕಿಂತ ಬದಲು ಸ್ವಲ್ಪ ಸ್ವಾಭಿಮಾನ ಇಟ್ಕೊಂಡು ಬದುಕು ಅಂತ ಹೇಳಿ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಶ್ರೇಷ್ಠ ಜಟಿಕೆ ಹೊಡೆದು ನಿಲ್ಲಿಸಿ, ನೀ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇದೆಲ್ಲ ಇವಾಗ ಯಾಕೆ ಹೇಳ್ತಿದ್ಯಾ ಅಂದರೆ ಕಾಲೇಜಲ್ಲಿ ನಿನಗೆ ನನ್ನ ಮೇಲೆ ಲವ್ ಇತ್ತು ಅಂತ ಹೇಳ್ತಾಳೆ. ಅಲ್ಲೇ ತಾಂಡವ್ ಇದನ್ನು ಕೇಳಿಸ್ಕೊತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.